ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಆಗಿದೆ ಆರೋಪಿ ಜಗ್ಗನ ಜರ್ನಿ. ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಜಗ್ಗನ ಜರ್ನಿ ಇಂಟ್ರೆಸ್ಟಿಂಗ್ ಆಗಿದೆ. ಮರ್ಡರ್ ನಂತರ ಜಗದೀಶ್ ಅಲಿಯಾಸ್ ಜಗ್ಗ ಪರಾರಿಯಾಗಿದ್ರು. ಚೆನ್ನೈನಿಂದ ದುಬೈಗೆ ಎಸ್ಕೇಪ್ ಆಗಿದ್ದಂತಹ ಜಗ್ಗನನ್ನ ವಶಕ್ಕೆ ಪಡೆಯಲಾಗಿದೆ. ಸುಪಾರಿಗಿಂತ ಪರಾರಿಗೆ ಹೆಚ್ಚು ಹಣವನ್ನ ಖರ್ಚು ಮಾಡಲಾಗಿದೆ. ನೀಡಿದ್ದು 1.5 ಲಕ್ಷ. ಆದರೆ ಗ್ಯಾಂಗ್ಗೆ ಆರೋಪಿಗಳು ನೀಡಿದ್ದು 1.5 ಲಕ್ಷ. ಜಗ್ಗ ವಿದೇಶದಲ್ಲಿ ಓಡಾಡಿದ್ದಕ್ಕೆ 5 ಲಕ್ಷ ಖರ್ಚಾಗಿದೆ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ಜಗದೀಶ್ ಅಲಿಯಾಸ್ ಜಗ್ಗನನ್ನ ಸಿಐಡಿ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪ್ರಕರಣದ ತನಿಖಾಧಿಕಾರಿ ಸಿಐಡಿ ಎಸ್ಪಿ ವೆಂಕಟೇಶ್ ನೇತೃತ್ವದಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಬಿಕ್ಲು ಶಿವ ಹಾಗೂ ಜಗದೀಶ್ ನಡುವಿನ ವೈಷಮ್ಯ, ಕಿತ್ತಕನೂರು ಜಮೀನಿನ ಗಲಾಟೆ, ಹಳೆ ಪ್ರಕರಣಗಳು ಹಾಗೂ ಶಾಸಕ ಬೈರತಿ ಬಸವರಾಜ್ ಜೊತೆಗಿನ ಸಂಪರ್ಕದ ಬಗ್ಗೆ ಪ್ರಶ್ನೆ ಮಾಡಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಶಾಸಕ ಬೈರತಿ ಬಸವರಾಜ್ ಅವರಿಗೂ ನಿನಗೂ ಇರುವಂತಹ ಸಂಬಂಧವೇನು? ಅಲ್ಲದೆ ಹಲವು ಬಾರಿ ಶಾಸಕರ ಜೊತೆ ಏಕೆ ಕಾಣಿಸಿಕೊಂಡಿರುವೆ? ಕುಂಭಮೇಳದಲ್ಲೂ ಶಾಸಕರ ಜೊತೆಯಲ್ಲಿದೆಯಾ? ಬೈರತಿ ಬಸವರಾಜ್ ಹೇಗೆ ಪರಿಚಯ ಎಂಬುದರ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಎಂದು ಮೂಲಗಳು ತಿಳಿಸಿರುವಂಥದ್ದು. ಇನ್ನು ಚೆನ್ನೈನಿಂದ ದುಬೈಗೆ ಎಸ್ಕೇಪ್ ಆಗಿದ್ದಂತಹ ಜಗ್ಗ ಸುಪಾರಿಗೆ ಕೊಟ್ಟದ್ದು ಬರೀ 1.5 ಲಕ್ಷ. ಆದರೆ ಜಗ್ಗ ವಿದೇಶಕ್ಕೆ ಪರಾರಿಯಾಗುವಂತಹ ಸಂದರ್ಭದಲ್ಲಿ ವಿದೇಶದಲ್ಲಿ ಓಡಾಡುವುದಕ್ಕೆ ಖರ್ಚು ಮಾಡಿದ್ದು ಬರೋಬ್ಬರಿ 5 ಲಕ್ಷ. ಹೀಗಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಆರೋಪಿ ಜಗ್ಗನ ಜರ್ನಿ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಅಲಿಯಾಸ್ ಜಗ್ಗನನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಹತ್ಯೆ ಬಳಿಕ ಚೆನ್ನೈ ಮೂಲಕ ದುಬೈಗೆ ಪರಾರಿಯಾಗಿದ್ದ ಜಗ್ಗ ಇನ್ನು ಪ್ಲಾನ್ನಂತೆ 6 ಲಕ್ಷಕ್ಕೂ ಹೆಚ್ಚು ಹಣ ಒಯ್ದಿದ್ದಂತಹ ಜಗ್ಗ ಚೆನ್ನೈ ಟು ದುಬೈ ಟು ಇಂಡೋನೇಷಿಯಾ ವಿದೇಶಗಳನ್ನು ಸುತ್ತಾಡಿರುವಂಥದ್ದು. ಇಂಡೋನೇಷಿಯಾ ಟು ಶ್ರೀಲಂಕಾ ಹೀಗೆ ರೌಂಡ್ಸ್ ಹಾಕಿರುವಂಥದ್ದು. ಚೆನ್ನೈನಿಂದ ದುಬೈಗೆ 40,000 ಹಣ ಖರ್ಚಾಗಿದೆ. ಹಾಗೆ ಶ್ರೀಲಂಕಾದಿಂದ ಥಾಯ್ಲೆಂಡ್ಗೆ 16,000 ರೂಪಾಯಿ ಖರ್ಚಾಗಿದೆ. ಥಾಯ್ಲೆಂಡ್ನಿಂದ ಕೊಲಂಬೋಗೆ 17,000 ರೂಪಾಯಿ ಖರ್ಚಾಗಿದೆ. ಶ್ರೀಲಂಕಾದಿಂದ ದೆಹಲಿ ಬರುವಾಗ 15,000 ರೂಪಾಯಿ ಖರ್ಚಾಗಿದೆ. ಫ್ಲೈಟ್ ಬುಕಿಂಗ್ ಜೊತೆಗೆ ವಾಸ್ತವ್ಯಕ್ಕೂ ಖರ್ಚನ್ನ ಮಾಡಲಾಗಿರುವಂಥದ್ದು. ರೂಮ್, ಪ್ರವಾಸಿ ತಾಣವನ್ನ ಸುತ್ತಲೂ ಲಕ್ಷ ಖರ್ಚು ಮಾಡಿದ್ದಾಗಿ ಮೂಲಗಳು ತಿಳಿಸಿವೆ. ರೌಂಡ್ಸ್ ವೇಳೆ ವಿದೇಶದ ಗೆಳೆಯರಿಬ್ಬರು ಸಹಾಯವನ್ನ ಕೂಡ ಮಾಡಿರುವುದಾಗಿ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಈಗಾಗಲೇ ಸಿಐಡಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಶಿವು ಕೊಲೆ ಪ್ರಕರಣ ಸಂಬಂಧ ಏನಿದು? ಶಿವು ಕೊಲೆ ಸಂಬಂಧ ಪ್ರಕರಣ ದಾಖಲಾಗ್ತಾ ಇದ್ದಂತೆ ವಿದೇಶಕ್ಕೆ ಪರಾರಿಯಾಗ್ತಾನೆ. ಯಾವ ಕಾರಣಕ್ಕೆ ಪರಾರಿಯಾಗಿದ್ದು ಎನ್ನುವಂತಹ ಪ್ರಶ್ನೆಯನ್ನ ಸಿಐಡಿ ಅಧಿಕಾರಿಗಳು ಕೂಡ ಕೇಳಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಎಷ್ಟೆಷ್ಟು ಖರ್ಚಾಗಿದೆ ಇದರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗಾದ್ರೆ ಎಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಚೆನ್ನೈಯಿಂದ ದುಬೈ, ಹಾಗೆ ದುಬೈಯಿಂದ ಇಂಡೋನೇಷಿಯಾದಿಂದ ಶ್ರೀಲಂಕಾ, ಒಟ್ಟಾರೆಯಾಗಿ 3-4 ದೇಶಗಳನ್ನು ಕೂಡ ರೌಂಡ್ಸ್ ಹಾಕಿರುವಂಥದ್ದು. ಚೆನ್ನೈನಿಂದ ದುಬೈಗೆ 40,000 ಹಣವನ್ನು ಖರ್ಚು ಮಾಡಲಾಗಿದೆ. ಆನಂತರ ಶ್ರೀಲಂಕಾದಿಂದ ಥಾಯ್ಲೆಂಡ್ಗೆ 16,000 ರೂಪಾಯಿ ಖರ್ಚು ಮಾಡಲಾಗಿದೆ. ಹೋಗಿ ಬರುವಂತಹ ಒಂದು ಖರ್ಚು ವೆಚ್ಚಗಳನ್ನು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಹಾಗೆ ಥಾಯ್ಲೆಂಡ್ನಿಂದ ಕೊಲಂಬೋಗೆ ಹೋಗೋಕ್ಕೆ 17,000, ಶ್ರೀಲಂಕಾದಿಂದ ದೆಹಲಿಗೆ ಬರುವಾಗ 15,000, ಒಟ್ಟಾರೆಯಾಗಿ ಫ್ಲೈಟ್ ಬುಕಿಂಗ್ ಜೊತೆ ವಾಸ್ತವ್ಯಕ್ಕೂ ಕೂಡ ಸೇರಿದಂತೆ 5 ಲಕ್ಷ ಖರ್ಚಾಗಿರುವಂಥದ್ದು. ಜಗ್ಗನ ವಿಚಾರಣೆ ಮಧ್ಯೆಯೂ ಕೂಡ ಕಸ್ಟಡಿಗೆ ಸಿದ್ಧತೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಆರೋಪಿಗಳನ್ನು ಕಸ್ಟಡಿಗೆ ಪಡೆಯಲು ರೆಡಿಯಾಗಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಮುಖ್ಯ ಆರೋಪಿ ಕಿರಣ್ ಸೇರಿದಂತೆ 6 ಜನ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇರುವಂಥದ್ದು. ಶಾಸಕ ಬೈರತಿ ಬಸವರಾಜ್ಗೂ ಕೂಡ ತನಿಖೆಯ ಬಿಸಿ ತಟ್ಟಲಿದೆಯಾ? ಕಾದು ನೋಡಬೇಕಾಗಿದೆ. ಜಗ್ಗನ ವಿಚಾರಣೆಯ ಮಧ್ಯೆ ಕಸ್ಟಡಿಗೆ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಆರೋಪಿಗಳನ್ನ ಕಸ್ಟಡಿಗೆ ಪಡೆಯಲು ರೆಡಿಯಾಗಿದೆ ಈಗಾಗಲೇ ಸಿಐಡಿ ಟೀಮ್. ಇನ್ನು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಮುಖ್ಯ ಆರೋಪಿ ಕಿರಣ್ ಸೇರಿದಂತೆ ಈಗಾಗಲೇ 6 ಜನರನ್ನ ಕಸ್ಟಡಿಗೆ
ಪಡೆದುಕೊಳ್ಳುವಂತಹ ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಸಿಐಡಿ ಟೀಮ್. ಶಾಸಕ ಬೈರತಿ ಬಸವರಾಜ್ ಅವರು ಕೂಡ ಈಗಾಗಲೇ 2 ಬಾರಿ ವಿಚಾರಣೆಗೆ ಹಾಜರಾಗಿದ್ರು. ಇನ್ನು ಅವರಿಗೂ ಕೂಡ ಈ ಒಂದು ತನಿಖೆಯ ಬಿಸಿ ಮುಟ್ಟಲಿದೆಯಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಜುಲೈ 15ರಂದು ತಡರಾತ್ರಿ ಹಲಸೂರು ಕೆರೆ ಬಳಿ ರೌಡಿ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನನ್ನ ಆತನ ಮನೆ ಬಳಿಯೇ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಹತ್ಯೆಗೈದು ಪರಾರಿಯಾಗಿದ್ರು. ಕೊಲೆ ಪ್ರಕರಣದ ಸಂಬಂಧ 16 ಆರೋಪಿಗಳನ್ನು ಬಂಧನ ಮಾಡಲಾಗಿತ್ತು. ಬಿಕ್ಲು ಶಿವನ ಕೊಲೆಯಾದ ದಿನವೇ ಆರೋಪಿ ಜಗದೀಶ್ ಅಲಿಯಾಸ್ ಜಗದೀಶ್ ಬೆಂಗಳೂರಿನ ಬಿಟ್ಟು ಪರಾರಿಯಾಗಿದ್ದ. ಆಗಸ್ಟ್ 25ರಂದು ವಿದೇಶದಿಂದ ಭಾರತಕ್ಕೆ ಬಂದಾಗ ದೆಹಲಿಯ ಏರ್ಪೋರ್ಟ್ನಲ್ಲಿ ಸಿಐಡಿ ಪೊಲೀಸರು ಬಂಧನವನ್ನು ಮಾಡಿದ್ರು. ಇದೀಗ ವಿಚಾರಣೆಯನ್ನ ಕೂಡ ಎದುರಿಸ್ತಾ ಇದ್ದಾರೆ.